ಕಲಬುರಗಿ ನಗರದ ಪ್ರತಿಷ್ಠಿತ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ದ್ವಿತೀಯ ವರ್ಷದ ಎಂಬಿಬಿಎಸ್ ವಿದ್ಯಾರ್ಥಿಗಳು ಶೌರ್ಯ ಬ್ಯಾಚ್ 2024 ಪ್ರಸ್ತುತ ವರ್ಷದ ನೂತನ ವಿದ್ಯಾರ್ಥಿಗಳಿಗಾಗಿ ಉದ್ಭವ್ 2026 ಎಂಬ ಫ್ರೆಷರ್ಸ್ ಡೇ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಯೋಜಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ HKE ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ ಅವರು ಭಾಗವಹಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ವೇದಿಕೆ ಮೇಲೆ HKE ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ SR ಹರ್ವಲ್, ಕಾಲೇಜಿನ ಡೀನ್ ಡಾಕ್ಟರ್ ಶರಣಗೌಡ ಪಾಟೀಲ್, ವೈಸ್ ಡೀನ್ ಡಾಕ್ಟರ್ ವಿಜಯ್ ಕುಮಾರ್ ಕಪ್ಪಿಕೆರೆ ಅವರು ಉಪಸ್ಥಿತರಿದ್ದರು. ಇನ್ನು ಇತರ ಪ್ರಮುಖ ಅತಿಥಿಗಳಾಗಿ ಬಸವೇಶ್ವರ ಆಸ್ಪತ್ರೆಯ MS ಡಾಕ್ಟರ್ ಮಲ್ಲಿಕಾರ್ಜುನ್, ಅದೇ ರೀತಿ CPM ಹಾಸ್ಪಿಟಲ್ ವಾರ್ಡನ್ ಡಾಕ್ಟರ್ ಸುನಿಲ್ ದೇಶ್ಮುಖ್ ಹಾಗೂ VG ಗರ್ಲ್ಸ್ ಹಾಸ್ಟೆಲ್ನ ವಾರ್ಡನ್ ಡಾಕ್ಟರ್ ಯಮುನಾ ಅವರು ಪಾಲ್ಗೊಂಡು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರು, ವೈದ್ಯಕೀಯ ಶಿಕ್ಷಣವು ಕೇವಲ ಒಂದು ವೃತ್ತಿಯಲ್ಲ, ಅದೊಂದು ಪವಿತ್ರವಾದ ಸೇವಾ ಧರ್ಮ. MBBS ಪಠ್ಯಕ್ರಮವು ಕೇವಲ ಅಂಕಗಳಿಗಾಗಿ ಸೀಮಿತವಾಗಿದೆ, ವಿದ್ಯಾರ್ಥಿಗಳನ್ನ ಭವಿಷ್ಯದ ಜವಾಬ್ದಾರಿಯುತ ವೈದ್ಯರನ್ನಾಗಿ ರೂಪಿಸುತ್ತದೆ. ಭಾರತದ ಖ್ಯಾತ ವೈದ್ಯ ಡಾಕ್ಟರ್ BC ರಾಯ್ ಅವರ ಆದರ್ಶಗಳನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಇನ್ನು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಹಿರಿಯ ವಿದ್ಯಾರ್ಥಿಗಳು ಆಯೋಜಿಸಿದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಸಂಗೀತ, ನೃತ್ಯ ಹಾಗೂ ನಾಟಕಗಳ ಮೂಲಕ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಕಿರಿಯರಿಗೆ ಆತ್ಮೀಯ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಹೊಸ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸುವ ಸಂಕಲ್ಪವನ್ನು ಮಾಡಿದರು. ಒಟ್ಟಾರೆ ಈ ಫ್ರೆಷರ್ಸ್ ಡೇ ಕಾರ್ಯಕ್ರಮವು ಹೊಸ ವಿದ್ಯಾರ್ಥಿಗಳಲ್ಲಿ ಹೊಸ ಕನಸು ಮತ್ತು ಭರವಸೆಗಳನ್ನು ಮೂಡಿಸುವ ಮೂಲಕ ಯಶಸ್ವಿಯಾಗಿ ಮುಕ್ತಾಯಗೊಂಡಿತ್ತು. ನಮಸ್ಕಾರ ಎಲ್ಲರಿಗೂ. ಇವತ್ತು MR ಮೆಡಿಕಲ್ ಕಾಲೇಜ್ನಲ್ಲಿ ಫ್ರೆಷರ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 25-26 ಬ್ಯಾಚ್ ಅಲ್ಲಿ ನಮ್ಮ ಕಡೆಗೆ 200 ಸ್ಟೂಡೆಂಟ್ಸ್ ಹೊಸ ಅಡ್ಮಿಷನ್ ತಗೊಂಡಿರ್ತಾರೆ. ಅವ್ರದ್ದೊಂದು ಇಂಟ್ರೊಡಕ್ಷನ್ ಈ ಕಾರ್ಯಕ್ರಮದಲ್ಲಿ ಇರುತ್ತೆ. ಈ ಕಾರ್ಯಕ್ರಮ ಸ್ವಲ್ಪ ತಡವಾಯ್ತು. ಯಾಕೆ ಅಂದ್ರೆ ಮೊದಲು ನಮ್ಮ ಕಡೆಗೆ 150 ಇತ್ತು ಸೀಟ್ಸ್, ಆಮೇಲೆ 50 ಸೀಟ್ ಜಾಸ್ತಿ ಬಂದಿದ್ದು. ಅವೆಲ್ಲ ಅಡ್ಮಿಷನ್ ಮುಗಿಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ, ಫ್ರೆಷರ್ಸ್ ಡೇ ಕಾರ್ಯಕ್ರಮದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ತಾವು ಎಲ್ಲಿಂದ ಏನಿದ್ದಾರೆ ಅನ್ನೋದು ಎಲ್ರಿಗೂ ಮಾಹಿತಿ ಕೊಡೋದಕ್ಕೋಸ್ಕರ, ಪ್ಲಸ್ ಅವ್ರದ್ದೊಂದು ಈಗ ಈತಾನೆ ಹೇಳಿದ ನಮ್ಮ ಡೀನ್ ಸರ್ ಆದಂತ ಶರಣಗೌಡ ಪಾಟೀಲ್ ಅವರು, ಆಮೇಲೆ ನಮ್ಮ ಕನ್ವೀನರ್ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಡಾಕ್ಟರ್ ಸರ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ನಿಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಇದು ಸೆಕೆಂಡ್ ಇಯರ್ ಬ್ಯಾಚ್, ಅವರೇಜ್ ಬ್ಯಾಚ್ ಅಂತ ಹೇಳಿ ಈ ಫ್ರೆಷರ್ಸ್ ಡೇ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಒಂದ್ 2-3 ದಿವಸದಿಂದ ಇದೆಲ್ಲ ಮಾಡ್ತಾ ವೇರಿಯಸ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಆಯ್ತು, ಟ್ಯಾಲೆಂಟ್ಸ್, ರ್ಯಾಂಪ್ ವಾಕು ಇದೆಲ್ಲ ಮಾಡಿ ಇವತ್ತಿನ ದಿವಸ ಫ್ರೆಷರ್ಸ್ ಈಗ ಫ್ರೆಶ್ ಅಡ್ಮಿಷನ್ ಮಾಡ್ಕೊಂಡವ್ರಿಗೆ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದ್ರ ಜೊತೆನೆ ಫ್ರೆಷರ್ಸ್ ಏನದ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಏನೇನು ಗೆದ್ದಿದ್ರೆ ಒಂದು ಟೀಮ್ ವೈಸ್ ಅವ್ರಿಗೆ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಚಂದ್ರಶೇಖರ್ ಪಾಟೀಲ್ ಹಾಸ್ಟೆಲ್ನಲ್ಲಿ ಇಂದು ಫ್ರೆಷರ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಈ ಫ್ರೆಷರ್ಸ್ ಡೇ ಅಂತಂದ್ರೆ ಯಾವಾಗಲೂ ನಾವು ರೆಗ್ಯುಲರ್ ಮಾಡ್ತಾ ಬಂದಿದ್ದೇವೆ. ಇಟ್ ಈಸ್ ವೆಲ್ಕಮ್ ಟು ದ ಫ್ರೆಷರ್ಸ್. ನ್ಯೂ ಬ್ಯಾಚ್ ನೋಡಿ, ಓಲ್ಡ್ ಬ್ಯಾಚ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ನೋಡಿ ಅವ್ರು ವೆಲ್ಕಮ್ ಮಾಡ್ತಾರೆ. ಇದರಿಂದ ಒಬ್ಬರಿಂದ ಪರಿಚಯ ಆಗುತ್ತೆ. ಹುಡುಗರು ಸ್ವಲ್ಪ ತಮ್ಮ ಜೊತೆ